ಸ್ಟಾರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ದಿನಾಂಕ 4/10/2024 ಗುರುವಾರ ಬೆಳಿಗ್ಗೆ 11 ಗಂಟೆಗೆ ಗದಗ ಜಿಲ್ಲೆಯ ನರಗುಂದದಲ್ಲಿ ಮಹದಾಯಿ ಹೋರಾಟ ವೇದಿಕೆಯಲ್ಲಿ ರಾಜ್ಯ ರೈತ ಸಂಘಟನೆಗಳ ಅಧ್ಯಕ್ಷರಾದ ರೈತ ರತ್ನ ಕುರುಬೂರು ಶಾಂತಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಟ್ಟದ ರೈತ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶದಲ್ಲಿ ರೈತರ ಹಕ್ಕೊತ್ತಾಯಗಳಾದ ಮಹದಾಯಿ ಯೋಜನೆ, ವನ್ಯಜೀವಿ ಹಾಗೂ ಪರಿಸರ ಇಲಾಖೆ ಪರವಾನಗಿಗಳನ್ನು ಕೇಂದ್ರ ಸರ್ಕಾರ ನೀಡಬೇಕು, ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತರಿ ಕಾನೂನು ಜಾರಿಯಾಗಬೇಕು, ಡಾಕ್ಟರ್ ಸ್ವಾಮಿನಾಥನ್ ವರದಿಯಂತೆ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿಯಾಗಬೇಕು, ರೈತರ ಕೃಷಿ ಸಾಲ ಸಂಪೂರ್ಣ ಮನ್ನಾ ಆಗಬೇಕು, 60 ವರ್ಷ ತುಂಬಿದ ರೈತರಿಗೆ ಮಾಸಿಕ ಪಿಂಚಣಿ ಯೋಜನೆ ಜಾರಿಗೆ ತರಬೇಕು, ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದ ಕಾಲುವೆಗಳನ್ನು ದುರಸ್ತಿ ಮಾಡಲು ಸುಮಾರು 2,168 ಕೋಟಿ ಟೆಂಡರ್ ಕರೆಯಲಾಗಿತ್ತು. ಈ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದ್ದು ಈ ಯೋಜನೆಯು ಅವೈಜ್ಞಾನಿಕವಾಗಿ ನಡೆದಿದೆ. ಸರ್ಕಾರ ಇದನ್ನು ಸಿಬಿಐ ತನಿಖೆಗೆ ವಹಿಸಬೇಕು. 1980ರ ದಶಕದಲ್ಲಿ ನರಗುಂದ ನವಲಗುಂದದಲ್ಲಿ ನಡೆದ ರೈತ ಕ್ರಾಂತಿ ದೇಶದಲ್ಲಿ ರೈತ ಸಂಘಟನೆಗಳ ಉಗಮಕ್ಕೆ ಕಾರಣವಾಯಿತು. ಅಂದಿನ ಹೋರಾಟದಲ್ಲಿ ವೀರ ಮರಣ ಹೊಂದಿದ ರೈತರ ಸ್ಮಾರಕ ನರಗುಂದ ನಗರದ ಕರ್ನಾಟಕ ನೀರಾವರಿ ನಿಗಮ ಸಂಬಂಧಿಸಿದಂತೆ 2 ಎಕರೆ ಜಮೀನನ್ನು ಮಂಜೂರು ಮಾಡಬೇಕು. ಬರಗಾಲ ಬಂದಾಗ ರಾಜ್ಯಾದ್ಯಂತ ಲಕ್ಷಾಂತರ ಕೃಷಿ ಪಂಪ್ಸೆಟ್ಗಳು ನೀರಿಲ್ಲದೆ ಬತ್ತಿ ಹೋದವು. ಆದ ಕಾರಣ ರಾಜ್ಯದಲ್ಲಿರುವ ಎಲ್ಲ ಜಲಾಶಯಗಳು ಹಾಗೂ ಕೆರೆ ಹೂಳೆತ್ತುವ ಕಾರ್ಯಾಚರಣೆ ರೂಪಿಸಬೇಕು. ಇದರಿಂದ ಹೆಚ್ಚು ನೀರು ಸಂಗ್ರಹವಾಗುತ್ತದೆ, ಕೊಳವೆ ಬಾವಿಗಳಲ್ಲಿ ನೀರಿನ ಸಂಗ್ರಹ ಹೆಚ್ಚಾಗುತ್ತದೆ. ಆದ್ದರಿಂದ ರಾಜ್ಯದ ಎಲ್ಲ ಜಲಾಶಯಗಳು ಹಾಗೂ ಕೆರೆಗಳು ಹೂಳು ತೆಗೆಸಿ ಈ ಮಣ್ಣನ್ನು ರೈತರ ಜಮೀನಿಗೆ ಸರಬರಾಜು ಮಾಡುವ ಯೋಜನೆ ರೂಪಿಸಬೇಕು. ತೆಲಂಗಾಣ ಸರ್ಕಾರದ ಮಾದರಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ಕೃಷಿ ಪಂಪ್ಸೆಟ್ಗಳ ರೈತರ ಆಧಾರ್ ಲಿಂಕ್ ಮಾಡುತ್ತಿರುವುದನ್ನು ಕೈಬಿಡಬೇಕು. ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ರಾಜ್ಯ ಸರ್ಕಾರ ರದ್ದು ಮಾಡುವಂತೆ ಕ್ರಮ ಕೈಗೊಳ್ಳಬೇಕು. ಕೃಷಿ ಸಾಲ ಪಾವತಿಸಿದ ರೈತರು ಜಮೀನಿನ ವಶಪಡಿಸಿಕೊಳ್ಳುವ ಸರ್ಪೈಸಿ ಕಾಯ್ದೆ ಅಂತಂದರೆ ಏನು, ರೈತ ಸಾಲ ತಗೋತಾನೆ, ಸಾಲ ಏನು 7 ವರ್ಷ 3 ವರ್ಷ ಕಟ್ತೇ ಇದ್ದಾಗ ಆ ರೈತರಿಗೆ ಒಂದು ಕಾಯ್ದೆ ಮಾಡಿದರೆ ಕೇಂದ್ರ ಸರ್ಕಾರ, ಸರ್ಪೈಸಿ ಕಾಯ್ದೆ ಅಂತ. ಬ್ಯಾಂಕ್ನವ್ರು ಅಲ್ಲಿ ಕೇಸ್ ಹಾಕಿದ್ರೆ ಅವರು ಜಮೀನನ್ನ ವಶಪಡಿಸ್ಕೊಳ್ಳೋ ಥರ ಆದೇಶ ಮಾಡ್ತಾರೆ. ಅದನ್ನು ಕೇಂದ್ರ ಸರ್ಕಾರ ಇವಾಗ ಮಾಡಿದೆ. ಅದನ್ನು ನಾವು ಆ ಕಾಯ್ದೆ ಜಾರಿಗೆ ತರೋದು ರದ್ದುಗೊಳಿಸುವಂತೆ ಕೇಂದ್ರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಬರ, ಅತಿವೃಷ್ಟಿ, ಹಾನಿ, ಪ್ರವಾಹ ಹಾಗೂ NDRF ಪರಿಹಾರ ಮಾನದಂಡ ತಿದ್ದುಪಡಿ ಮಾಡಿ, ಇಲ್ಲವೇ ಈ ಬಗ್ಗೆ ಕೇಂದ್ರ ಒತ್ತಾಯಿಸಬೇಕು. ಬ್ಯಾಂಕುಗಳು ಸಾಲ ವಸೂಲಾತಿಗೆ ನೋಟಿಸ್ ನೀಡಿ ಕಿರುಕುಳ ನೀಡಿ ಜಮೀನನ್ನು ಹರಾಜು ಮಾಡುವುದನ್ನು ನಿಲ್ಲಬೇಕು. ಆಮೇಲೆ ಜಿಂದಾಲ್ ಕಂಪನಿಗೆ 3,667 ಎಕರೆ ಜಮೀನು ನೀಡಿರುವುದು ಕೈ ಬಿಡಬೇಕು. ಅಂದೇ ವಿರೋಧ ಪಕ್ಷ ನಾಯಕರು ಇದೇ ಸಿದ್ದರಾಮಯ್ಯನವರು ಜಿಂದಾಲ್ ಕಂಪ್ನಿಗೆ BJಪಿಯವರು ಕೊಡಬೇಕು ಅಂತ ವಿರೋಧ ಮಾಡಿದರು. ಇವಾಗ ಅದೇ ಸಿದ್ದರಾಮಯ್ಯನವರು ಇವತ್ತು ಜಿಂದಾಲ್ ಕಂಪ್ನಿಗೆ 3,667 ಎಕರೆ ಜಮೀನನ್ನು ಕೊಡ್ತಾ ಇದ್ದಾರೆ. ಅದು ಕಡಿಮೆ ವೆಚ್ಚದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಳೆ ಅಂತ ಜಮೀನನ್ನು ನೀಡ್ತಾ ಇದೆ. ಇದನ್ನು ಕೈ ಬಿಡಬೇಕು ತತ್ಕ್ಷಣ. ಕಬ್ಬಿನ FRP ದರವನ್ನು ರೈತರ ಹೊಲದಲ್ಲಿ ದರ ನಿಗದಿಪಡಿಸಬೇಕು. ಕಬ್ಬಿನ ಉತ್ಪನ್ನ ಇಳುವರಿ ಕಡಿಮೆ ತೋರುತ್ತಿರುವುದು ಹಾಗೂ ಪ್ರಸಕ್ತ ಸಾಲಿನ FRP ದರಕ್ಕಿಂತ ಹೆಚ್ಚಿನ ಹೆಚ್ಚುವರಿ ದರ ನಿಗದಿ ಮಾಡಬೇಕು. ಹಿಂದಿನ ವರ್ಷ ಆದೇಶ ಹೊರಡಿಸಿದ ಟನ್ಗೆ 150 ರೂಪಾಯಿ ಬಾಕಿ ಕೊಟ್ಟಿರೋದು ತಕ್ಷಣ ಕೊಡಿಸಬೇಕು. ರಾಜ್ಯಾದ್ಯಂತ APMCಗಳಲ್ಲಿ ರೈತರ ಉತ್ಪನ್ನಗಳನ್ನು ಖರೀದಿಸಿದ ದಳ್ಳಾಳಿಗಳು 10% ಕಮಿಷನ್ ತೆಗೆದು ನಿಲ್ಲಿಸಬೇಕು. ತೂಕದಲ್ಲಿ 5 ರಿಂದ 6 kg ಸ್ಯಾಂಪಲ್ ತೆಗೆದುಕೊಳ್ಳುವುದನ್ನು ನಿಲ್ಲಿಸಬೇಕು. ಇಷ್ಟನ್ನು ನಾವು 18 ಹಕ್ಕೊತ್ತಾಯಗಳನ್ನ ಇಟ್ಕೊಂಡು ನಾವು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇವೆ. ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷಗಳು ತಮ್ಮ ಕುರ್ಚಿಗಾಗಿ ರಾಜಕೀಯ ಮಾಡೋದನ್ನು ಬಿಟ್ಟು ರೈತರ ಹಿತ ಕಾಪಾಡುವಲ್ಲಿ ಮುಂದೆ ಬರಬೇಕು ಅಂತ ನಾವು ಒತ್ತಾಯ